ವಾಹನಗಳನ್ನು ತಡೆದು ರಸ್ತೆಯಲ್ಲಿ ಪ್ರತಿಭಟನೆ. ಭರಮಸಮುದ್ರ ಜಗಳೂರಿನ ಮುಖ್ಯ ರಸ್ತೆಯ ಜಿಲ್ಲಾ ಹೆದ್ದಾರಿ ಅಭಿವೃದ್ಧಿಪಡಿಸಲು ಆಗ್ರಹ. ಭರಮಸಮುದ್ರ ಚಿಕ್ಕಮಲ್ಲನಹೊಳೆ ಜಿಲ್ಲಾ ಹೆದ್ದಾರಿಯಲ್ಲಿರುವ ಜಗಳೂರಿನಿಂದ ಭರಮಸಮುದ್ರ ಗ್ರಾಮಕ್ಕೆ ಹಾದು ಹೋಗುವ ರಸ್ತೆಯ ಎರಡು ಬದಿಯ ತುದಿ ಮಳೆ ನೀರು ಕೊರೆದು ಸಂಪೂರ್ಣ ಹಾಳಾಗಿದ್ದು, ಕಳೆದ 2 ತಿಂಗಳಲ್ಲಿ 10ಕ್ಕಿಂತ ಹೆಚ್ಚು ದ್ವಿಚಕ್ರ ವಾಹನ ಸವಾರರು ಬಿದ್ದು ತೀವ್ರತರ ಪೆಟ್ಟಿನಿಂದ ಬಳಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಕೂಡಲೇ ರಸ್ತೆ ಅಭಿವೃದ್ಧಿಪಡಿಸಬೇಕೆಂದು ಭರಮಸಮುದ್ರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮಂಗಳವಾರ ಜಿಲ್ಲಾ ಹೆದ್ದಾರಿಯಲ್ಲಿ ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಕಲಚೇತನರ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಮಹಂತೇಶ್ ಬ್ರಹ್ಮ, ಜಿಲ್ಲಾ ಹೆದ್ದಾರಿ 12.5 ಅಡಿ ಡಾಂಬರು ರಸ್ತೆ ಇದ್ದು 2 ಬದಿಯಲ್ಲಿ 4 ಅಡಿ ಸಮತಟ್ಟಾಗಿ ಮಣ್ಣಿನ ರಸ್ತೆ ಇರಬೇಕಾಗುತ್ತದೆ. ಆದರೆ ನಿರ್ವಹಣೆ ಕೊರತೆ ಹಾಗೂ ಮಳೆ ನೀರಿನ ಕೊರತದಿಂದ ಸವಕಲಾಗಿ ಡಾಂಬರು ರಸ್ತೆ ತುದಿಯ 2 ಬದಿಯಲ್ಲಿ ಗುಂಡಿ ಬಿದ್ದು ಬರುವ ಬಸ್ಸು, ಲಾರಿ, ಟೆಂಪೋ, ಕಾರು ಮತ್ತು ಲೋಡ್ ಗಾಡಿ ಎದುರಿಗೆ ವೇಗವಾಗಿ ಬರುವಾಗ ಸಂಚಾರ ಮಾಡುವ ದ್ವಿಚಕ್ರ ವಾಹನ ಮತ್ತು ವಿಶೇಷ ಚೇತನ ದ್ವಿಚಕ್ರ ವಾಹನ ಸವಾರರು ಅನಿವಾರ್ಯವಾಗಿ ಡಾಂಬರು ರಸ್ತೆಯಿಂದ ಕೆಳಗಿಳಿಸಿದಾಗ ಸಮತೋಲನದ ನಿಯಂತ್ರಣ ತಪ್ಪಿ ಬೈಕಿನಿಂದ ಬಿದ್ದು ಕೈ ಮೈ ತಲೆಗೆ ತೀವ್ರತರ ಪೆಟ್ಟು ಮಾಡಿಕೊಂಡು ನೋವು ಅನುಭವಿಸುತ್ತಿರುವ ಭರಮಸಮುದ್ರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಜಿಲ್ಲಾ ಪಂಚಾಯಿತಿ, ಲೋಕೋಪಯೋಗಿ ಇಲಾಖೆ ಮತ್ತು ಸಂಸದರ ನಿಧಿಯಲ್ಲಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಕಾಮಗಾರಿ ನಡೆಸುವ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಭರಮಸಮುದ್ರದಿಂದ ಜಗಳೂರಿನ ಮುಖ್ಯ ರಸ್ತೆ ತಲುಪುವ ಜಿಲ್ಲಾ ಹೆದ್ದಾರಿಯನ್ನು ಅಭಿವೃದ್ಧಿಪಡಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಮಹಂತೇಶ ಬ್ರಹ್ಮ ಆಗ್ರಹಪಡಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜೆಟಿ ಬಸವರಾಜ್, ಗ್ರಾಮಸ್ಥರಾದ ಅಜ್ಜಯ್ಯ ನಾಡಿಗಾರ್, ರಮೇಶ್, ವಿಜಯಪ್ಪ, ವೀರಣ್ಣ, ಎಕೆ ಯಲ್ಲಪ್ಪ, ಗೊಲ್ಲರಹಟ್ಟಿ, ನಾಗರಾಜ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ವಾಹನ ತಡೆದು ಪ್ರತಿಭಟನೆ ನಡೆಸಿದರು. ವರದಿ ಮಹಂತೇಶ್ ಬ್ರಹ್ಮ. ನಮಸ್ಕಾರ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಭರಮಸಮುದ್ರ ಗ್ರಾಮ ಚಿಕ್ಕಮಲ್ಲನಹೊಳೆಯಿಂದ ಶುರುವಾಗಿ ಜಗಳೂರಿಗೆ ತೆರಳುವಂತಹ ಜಿಲ್ಲಾ ಹೆದ್ದಾರಿ ಮುಖ್ಯ ರಸ್ತೆಯಲ್ಲಿ ಇವತ್ತು ನಾವೆಲ್ಲರೂ ಇದ್ದೀವಿ. ಭರಮಸಮುದ್ರ ಗ್ರಾಮ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಗ್ರಾಮಸ್ಥರು ಇವತ್ತೆಲ್ಲ ಬಂದು ಏನು ಇವತ್ತು ಜಿಲ್ಲಾ ಹೆದ್ದಾರಿ ಇದೆ, ಇದು ಸಂಪೂರ್ಣವಾಗಿ ಹಾಳಾಗಿದೆ. ಈ ಒಂದು ರಸ್ತೆಯಲ್ಲಿ ಕಳೆದ 2-3 ತಿಂಗಳಲ್ಲಿ 3-4 ಜನ ಬಿದ್ದು ತೀವ್ರತರ ಪೆಟ್ಟನ್ನ ಮಾಡ್ಕೊಂಡಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ಈ ರಸ್ತೆ ಸಂಪೂರ್ಣ ಹಾಳಾಗಿರೋದ್ರಿಂದ ಎದುರುಗಡೆ ಏನಾದರೂ ಒಂದು ಬಸ್ ಬಂದ್ರೆ, ಲಾರಿ ಬಂದ್ರೆ ಎದುರುಗಡೆ ಬರುವಂತ ಬೈಕು ಆಗಲಿ, ಬೇರೆ ಥರದ ಯಾವುದೇ ವಾಹನ ಆಗಲಿ, ನಮ್ಮ ಅಂಗವಿಕಲರ ತ್ರಿಚಕ್ರ ವಾಹನ ಆಗಲಿ, ಅವರು ಹೋಗ್ಲಿಕ್ಕೆ ಸಂಚಾರ ಮಾಡಲಿಕ್ಕೆ ಅನುಕೂಲತೆ ಇಲ್ಲ. ಈ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಲೋಕೋಪಯೋಗಿ ಇಲಾಖೆ ಆಗಲಿ, ಜಿಲ್ಲಾ ಪಂಚಾಯತ್ ಇಲಾಖೆ ಆಗಲಿ, ಅಥವಾ ಇನ್ನು ಯಾವುದೇ ಸಂಬಂಧ ಪಟ್ಟಂತ ಇಲಾಖೆ ಆಗಲಿ, ಅಥವಾ ನಮ್ಮ ಗ್ರಾಮ ಸಡಕ್ ಯೋಜನೆ ನಮ್ಮ ಸಂಸದರ ನಿಧಿಯಿಂದ ಆಗಲಿ ಕೂಡಲೇ ಈ ಒಂದು ರಸ್ತೆಯನ್ನ ಒಂದು ದುರಸ್ತಿ ಮಾಡಿಸಬೇಕು. ನಮ್ಮ ಜನರಿಗೆ ಒಂದು ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ರಸ್ತೆನಲ್ಲಿ ಯಾರಿಗೆ ಏನಾದರೂ ಒಂದು ತೊಂದರೆ ಆದರೆ ನಿಜವಾಗ್ಲೂ ಅವರ ಒಂದು ಕುಟುಂಬಕ್ಕೆ ಯಾರು ರಕ್ಷಣೆಯನ್ನು ಕೊಡ್ತಾರೆ, ಅವ್ರ ಜೀವಕ್ಕೆ ಯಾರು ಸಮಾಧಾನವನ್ನು ನೀಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ ಇದೆ. ನಮ್ಮ ಗೌರವಾನ್ವಿತ ಶಾಸಕರಾದಂಥ ನಮ್ಮ ಶಾಸಕ ಬಿ ದೇವೇಂದ್ರಪ್ಪ ಸಾಹೇಬರು ಇದ್ರ ಬಗ್ಗೆ ಕೂಡಲೇ ಗಮನ ಹರಿಸಿ ಈ ಒಂದು ರಸ್ತೆಯನ್ನು ದುರಸ್ತಿ ಮಾಡಿಸ್ಲಿಕ್ಕೆ ಕೂಡಲೇ ಶೀಘ್ರ ಕ್ರಮ ಕೈಗೊಳ್ಳಬೇಕು ಅಂದ್ಬಿಟ್ಟು ಎಲ್ಲ ಗ್ರಾಮಸ್ಥರ ಪರವಾಗಿ, ನಾನೊಬ್ಬ ಪತ್ರಕರ್ತನಾಗಿ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಪರವಾಗಿ, ನಮ್ಮ ಜೆಟಿ ಬಸವರಾಜಣ್ಣ ಪರವಾಗಿ, ಗ್ರಾಮಸ್ಥರು ಎಲ್ಲರ ಪರವಾಗಿ ನಾನು ಮನವಿಯನ್ನು ಮಾಡ್ಕೊಂತ ಇದ್ದೀನಿ. ನಮಸ್ಕಾರ. ಜೈ ಕರ್ನಾಟಕ ಮಾತು.